ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾದಿನಿ ಮಕ್ಕಳನ್ನ ನೋಡಿಕೊಳ್ಳುವಂತ ವಿಚಾರಕ್ಕೆ ಪತಿ ಪತ್ನಿಯ ನಡುವೆ ಜಗಳ ಆಗ್ಬಿಟ್ಟಿದೆ, ಗಲಾಟೆ ಆಗಿದೆ. ಮನನೊಂದು ನೇಣಿಗೆ ಶರಣಾಗಿದಂತ ಪತ್ನಿ. ಆ ಒಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ? ಹಾಗಾದ್ರೆ ನೋಡಿ, ನಾದಿನಿ ಮಕ್ಕಳನ್ನ ನೋಡ್ಕೊಳ್ಳುವಂತ ವಿಚಾರಕ್ಕೆ ನಡೆದಿರುವಂತ ಘಟನೆ ಇದು. ಮನನೊಂದಂತ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. 26 ವರ್ಷದ ಜೀವಿತ ಆತ್ಮಹತ್ಯೆ ಮಾಡಿಕೊಂಡಂತ ಮಹಿಳೆ 6 ವರ್ಷಗಳ ಹಿಂದೆ ಮೊಟಗಾನಹಳ್ಳಿ ವಿನಯ್ ಜೊತೆ ಮದುವೆ ಆಗಿತ್ತು. ಜೊತೆಗೆ ಈ ಕಿರುಕುಳದಿಂದ ಮೊದಲ ಪತ್ನಿ ದೂರ ಆಗಿದ್ಲು ಅಂತೆ. ಅದರ ಬೆನ್ನಲ್ಲೇ ಮೊದಲ ಮದುವೆ ಮುಚ್ಚಿಟ್ಟು ಎರಡನೇ ಮದುವೆ ಆಗಿದ್ದ ಈ ವಿನಯ್, ಜೀವಿತ ಮತ್ತು ವಿನಯ್ ದಂಪತಿಗೆ 2 ವರ್ಷದ ಮಗು ಇದೆ. ಬಟ್ಟೆ ಮಗ್ಗ ಇಟ್ಕೊಂಡು ಜೀವನ ನಡೆಸ್ತಾ ಇರುವಂತ ವಿನಯ್ ಬೇಸಿಗೆ ರಜೆಗೆ ಮನೆಗೆ ಬಂದಿದ್ದ ನಾದಿನಿ. ತೇಜಸ್ವಿನಿಯ 2 ಮಕ್ಕಳು ಅವರ ಮನೆಗೆ ಬಂದಿದ್ರಂತೆ. ಆ ಸಂದರ್ಭದಲ್ಲಿ ತನ್ನ ಮಗು ಜೊತೆ ನಾದಿನಿ ಮಕ್ಕಳನ್ನ ನೋಡ್ಕೊಳ್ಳೋದು ಕಷ್ಟ ಅಂತ ಹೇಳಿದಾಳೆ ಈ ಜೀವಿತ. ಇದೇ ವಿಚಾರಕ್ಕೆ ಪತಿ ಪತ್ನಿಯ ನಡುವೆ ದೊಡ್ಡ ಗಲಾಟೆನೇ ನಡೆದಿತ್ತು. ಮನನೊಂದಂತ ಜೀವಿತ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮನೆಯಲ್ಲೇ ಇದ್ರೂ ಕೂಡ ಪತಿಯೇ ಕಾಪಾಡಿಲ್ಲ, ಕೊಲೆ ಮಾಡಿದ್ದಾನೆ ಅನ್ನುವಂತ ಆರೋಪ ಈಗ ಇದೆ. ಪತಿ ವಿನಯ್ ವಿರುದ್ಧ ತಾವರೆಕೆರೆ ಪೊಲೀಸ್ ಠಾಣೆಗೆ ಇದ್ರ ಬೆನ್ನಲ್ಲೇ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಅದಕ್ಕೆ ನಾದಿನಿ ಬೇಡ ಸರ್, ನಮಗೆ ಬೇಡ. ಇವರು ತುಂಬಾ ಮಾನಸಿಕ ಕಿರುಕುಳ ಕೊಟ್ಟಿದ್ದಾರೆ ಅಷ್ಟೇ. ಏನಕ್ಕೆ ಸರ್ ಅನ್ಬೇಕು? ನೀನು ಕಂಡೋರ್ ಮನೆಯಿಂದ ಹೆಣ್ಮಕ್ಳು ತಂದು ಏನಕ್ಕೆ ಅನ್ಬೇಕು? ನಿನಗೆ ಏನು ರೈಟ್ಸ್ ಇದೆ ನಿನ್ಗೆ ಅನ್ನಕ್ಕೆ? ಏನು ರೈಟ್ಸ್ ಇದೆ ಅನ್ನಕ್ಕೆ? ನಿನ್ನ ಮಗಳಾದ್ರೆ ನೀನು ಅಂತ ಇದ್ದ? ನಾವು ಅಷ್ಟೇ ಕೇಳೋದು. ನಿನ್ನ ಮಗಳಾದ್ರೆ ನೀನು ಮಾತಾಡ್ತಿದ್ದ? ನೋಡ್ಕೊ, ಮಗಳು ಥರ ನೋಡ್ಕೊ. ಕರೆನ್ಸಿ ಖಾಲಿ ಆದರೆ 15 ದಿನ ಕರೆನ್ಸಿ ಹಾಕ್ಸ್ತಿರ್ಲಿಲ್ಲ. ಕೋಟಿಗೆ ಬದುಕೋರೆ, ನಂಬ್ತೀರಾ ನೀವು? ಪಾರ್ಲರ್ಗೆ ಹೋಗ್ಬೇಕು ಅಂದ್ರೆ ಖಾಲಿ 100 ರೂಪಾಯಿ ಕಳಿಸ್ತಾರೆ ಸರ್. ಈಗಿನ ಕಾಲಕ್ಕೆ 100 ರೂಪಾಯಿಗೆ ಏನು ಬರುತ್ತೆ ಸರ್? ಹೊಟ್ಟೆಲ್ ಬೆಂಕಿ ಬಿತ್ತು.